49. 49. ವ್ಯಂಜನಗಳೆಷ್ಟು? 35. 35. ಯಾರಪ್ಪ ಅದು 25 ಕಡೆರೋ? ಸ್ವರಗಳೆಷ್ಟು? 13. 13 ಸ್ವರಗಳು. 13. ಹಾ. ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದಾವೆ? 8 ಜ್ಞಾನಪೀಠ. ಕೊನೆಯವರು ಯಾರು? ಚಂದ್ರಶೇಖರ್ ಮೊದಲನೇವ್ರು ಯಾರು? ಕುವೆಂಪು ಅವರು. ಯಾಕೆ ಸಿಕ್ಕಿದ್ದು ಕುವೆಂಪುಗೆ? 4 ತಂತಿ. ಶ್ರೀ ರಾಮಾಯಣ ದರ್ಶನಂ. ರಾಮಾಯಣ ದರ್ಶನ. ಹೌದು. ಹೇಳಿ ಸರ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತೇಳಿ. ಉಮೇಶ್ ಅತ್ತರ್ಗ. ಬಿಡಿ, ನಾನು ಹಿಡ್ಕತೀನಿ ಬಿಡಿ. ಉಮೇಶ್ ಅವರೇ, ಯಾಕೆ ನೀವು ಗಾಬರಿ ಪಡ್ತೀರಿ? ನಾನು ಬಿಜಾಪುರದಿಂದ ಬಂದಿದ್ದೇನೆ. ಬಿಜಾಪುರದಿಂದ ಬಂದಿದ್ದೀರಾ ಮಂಡ್ಯಗೆ? ಹಾ, ಯಾತಕ್ಕಾಗಿ? ಇದು ಕನ್ನಡ ನುಡಿಜಾತ್ರೆಯನ್ನು ಕಣ್ತುಂಬಿಕೊಳ್ಳಲು. ಹೌದಾ? ಉಮೇಶ್ ಅವ್ರ, ಕನ್ನಡ ಮಾತಾಡದೇ ಇರೋರಿಗೆಲ್ಲ ಒಂದು ದೊಡ್ಡ ಸಮಸ್ಯೆ ಈಗ ಅದು. ಕನ್ನಡ ಮಾತಾಡಕ್ಕೆ ಏನ್ರಿ ಪ್ರಾಬ್ಲಮ್ಮು? ಮಂಡ್ಯ ಇದು ಗಂಡು ಮೆಟ್ಟಿನ ನಾಡು. ಯಾಕಂದ್ರ ಕರ್ನಾಟಕದೊಳಗ ಯಾವುದೇ ಜಿಲ್ಲೆ ಒಳಗ ಏಕೈಕ ಅಂದ್ರ ಸುತ್ತಮುತ್ತ ಕನ್ನಡಿಗರಿರುವ ಏಕೈಕ ಜಿಲ್ಲೆ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ. ಹಾ, ಹೆಚ್ಚು ಜನ ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ ಜಿಲ್ಲೆ. ಒಂದು ಕಾಲದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವ ಜಿಲ್ಲೆ ಮಂಡ್ಯ ಜಿಲ್ಲೆ. ಸಕ್ಕರೆ ಅಂತ ಮನಸ್ಸು, ಸಕ್ಕರೆ ಅಂತ ಮನಸ್ಸಿನವರು, ನೋಡೋದಕ್ಕಷ್ಟೇ ಹೊರಟು ಒಳಗಡೆ ಮೃದು. ರೆಬಲ್ ಸ್ಟಾರ್ ಅಂಬರೀಶ್ ರವರ ಕರ್ಮಭೂಮಿ ಇದು. ಧನ್ಯವಾದಗಳು. ಧನ್ಯವಾದಗಳ. ಮುಗಿತಾ? ಏನ್ ಸರ್? ಅಂಬರೀಶ್ ಅಣ್ಣಗಂತ ಜಯಣ್ರಪ್ಪ ಮಂಡ್ಯನವರೆಲ್ಲ. ಅಂಬರೀಶ್ ಫ್ಯಾನಾ? ಅಂಬರೀಶ್ ಅವ್ರ ಮೊದಲನೇ ಪಿಕ್ಚರ್ ಹೆಸರು? ಗೊತ್ತಿಲ್ಲ ಅಣ್ಣ, ಈಗ ಒಂದ್ ಸ್ವಲ್ಪ ಇದಾಗಿರೋದು ಚೂರು. ಏನ್ ಓದ್ತಾ ಇರೋದು? ನಾನು ಸೆಕೆಂಡ್ ಐಟಿ ಓದಿದ್ದೀನಿ. ಐಟಿ. SLC ಎಷ್ಟು ಮಾರ್ಕ್ಸು? SLC 439. ಕನ್ನಡದಲ್ಲಿ ಎಷ್ಟು? ಕನ್ನಡದಲ್ಲಿ 72. ಯಾಕೋ 125 ಬರೀ 72? ಅಷ್ಟೊಂದೆಲ್ಲ ಓದ್ತಾ ಇಲ್ಲ, ಸ್ಕೂಲ್ಗೆ ಗೊತ್ತಾ ಇರ್ಲಿಲ್ವಾ? ಆಯ್ತು, ಕನ್ನಡ ಮಾತಾಡ್ದಿರೋರಿಗೆ ಏನ್ ಹೇಳ್ತೀಯಾ? ಕನ್ನಡ ಮಾತಾಡಕ್ಕೆ ಗಾಂಚಲಿ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀಯಾ? ಗಾಂಚಾಲಿ ಬಿಡಿ, ಕನ್ನಡ ಮಾತಾಡಿ ಅಷ್ಟೇ. ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ. ಓಕೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದಾವೆ? ಕನ್ನಡ 59. 59. 62. ಎಷ್ಟು? ಎಷ್ಟು ಎಷ್ಟು ಎಷ್ಟು? 49. ನೀನೇನು ಓದ್ತಾ ಇದೀಯಾ? 10th. ಅದಕ್ಕೆ ಹೇಳ್ತಾ ಇದೀಯಾ? ಅವನ ತರ ITI ಇದ್ರೆ ಹೇಳ್ತಿರ್ಲಿಲ್ಲ. ನಮಸ್ಕಾರ ಸರ್. ಏನ್ ನಿಮ್ ಪ್ರಾಬ್ಲಮ್? ಇವ್ರದ್ದು ಪ್ರಾಬ್ಲಮ್ ಬಹಳ ಖುಷಿಯಾಗಿ ಬಂದಿದೆ ಇದು. ಅಲ್ರಿ, ನಾನು ಹಂಗಲ್ಲ ಕೇಳಿದ್ದು. ನಮ್ ಜನಗಳಿಗೆ ಕೆಲವರಿಗೆ ಕನ್ನಡ ಮಾತಾಡಕ್ಕೆ ಏನ್ರಿ ಪ್ರಾಬ್ಲಮ್? ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡದ ಮಣ್ಣು ಕನ್ನಡದ ಗಾಳಿ ಕುಡಿತ ಸ್ವಲ್ಪ ತಪ್ಪಲ್ವಾ? ಏನ್ ನಿಮ್ ಸಮಸ್ಯೆ ಅಂತ ಕೇಳ್ಬೇಕಲ್ವ? ಪ್ರಾಬ್ಲಮ್ ಅಂತ ನೀವು ಹೇಳ್ಬಿಟ್ಟು ಪ್ರೋಗ್ರಾಮ್ ಹೆಸರು ಪ್ರಾಬ್ಲಮ್. ಈಗ ಎಲ್ಲಾನು ಕನ್ನಡ ಮಾತಾಡ್ತೀರಾ ನೀವು? ಬೇಡಪ್ಪ, ಇರೋ ಕನ್ನಡ ಮಾತಾಡಿದ್ರೆ ಸಾಕು. ನಿಷ್ಕ್ರಮಿಸಿ ನಿರ್ಗಮಿಸಿ ಅವೆಲ್ಲ ಏನ್ ಮಾತಾಡಕ್ ಆಗೋದಿಲ್ಲ. ನಾರ್ಮಲ್ ಆಗಿ ಮಾತಾಡಿದ್ರೆ ಸಾಕು, ಮಾತಾಡ್ಬೇಕಷ್ಟೇ. ನಾಟಿ ಭಾಷೆನೇ ಸಾಕು. ನಾಟಿ ಭಾಷೆನೇ ಸಾಕು. ಯಾವ್ರು? ನಮ್ದು ನಗರ್ತವೋ? ಮೈಸೂರು ಪಕ್ಕ KR ಮೈಸೂರು ಪಕ್ಕ KR ನಗರವಾ? ಒಡೆಯರ್ ವೇದಿಕೆ ಏನಿಲ್ವಾ, ಅವ್ರ ಹೆಸರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ನಗರ ಕೃಷ್ಣರಾಜ ನಗರ. KR ನಗರ ಇರ್ತಾರ? KR ನಗರ ಎಲ್ಲಿ? ಅಲ್ಲೇ ನಾವು ಅಲ್ಲೇ ಬಾಯ್ಸ್ ಕಾಲೇಜಲ್ಲೇ ಓದಿದ್ ಹುಡುಗ ಕಣಂತೆ. ನಮ್ಮ ಹತ್ರದವರೇ ಅರ್ಧ ಮೂರು ಚಿಕ್ಕಮಂಗ್ಳೂರು, ಅರ್ಧ ಹುಣಸೂರು, ಅರ್ಧ KR ನಗರ, ಅರ್ಧ ಹುಣಸೂರು. ಅಂದ್ರೆ KR ನಗರ ಅಂತ ಹೇಳಿದ್ರೆ ಅದು ಕಷ್ಟ ಹೇಳ್ತಿರಲ್ಲ ಅಂತ ಅಲ್ವಾ? ಏನ್ ಹೇಳ್ತೀರಾ ಕನ್ನಡ ಮಾತಾಡ್ತಿರೋರಿಗೆ? ಕನ್ನಡ ಮಾತಾಡೋರಿಗೆ ಚಂದ ಕನ್ನಡ ಮಾತಾಡಿ, ಒಳ್ಳೆ ಭಾಷೆ ಮಾತಾಡಿ, ಕನ್ನಡ ಬಿಟ್ಟು ಬೇರೆ ಏನು ಮಾತಾಡಬೇಡಿ. ಅದ್ರ ಬಗ್ಗೆ ಒಂದು ಹಾಡು ಹೇಳ್ಬೇಕು ಸರಿಗೆ. ಒಂದು ಮಂಡ್ಯಕ್ಕೆ ಬಂದಿದ್ದೀರಾ. ಇಡೀ ಮಂಡ್ಯದಲ್ಲಿ ನಿಜವಾಗ್ಲೂ ಮೊದಲನೇ ಸ್ಥಾನದಲ್ಲಿದೆ ಕನ್ನಡ ಮಾತಾಡೋ ಸಂಖ್ಯೆ. ಏನಂತೀರಾ? ಅದೆಲ್ಲ ಕಡೆ ಯಾಕಿಲ್ಲ? ಅದು ಬರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರು ಪೇರೆಂಟ್ಸ್ಗಳಿಗೆ ಅಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಕಳ್ಸಕ್ ಕೂತವ್ರೆ. ಹಂಗಾಗಿ ಏನಾಗಿದೆ, ಕನ್ನಡ ಅಲ್ಲಲ್ಲಿ ಮಧ್ಯದಲ್ಲಿ ನಶಿಸಾಗ ಹೋಗ್ತಾ ಇದೆ. ಬೆಂಗಳೂರಲ್ಲಿ ಕನ್ನಡ ಹುಡುಕ್ಬೇಕು, ಖಂಡಿತವಾಗಿ ಹುಡುಕ್ಬೇಕು. ಅದಕ್ಕೆ ನಾವು ಹೇಳ್ತಾ ಇದೀವಿ, ಎಚ್ಚರಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಗು ಕನ್ನಡಿಗ, ಎಚ್ಚರಗು ಕನ್ನಡಿಗ, ಮರೆಯಬೇಡವೋ ನೀ ಕನ್ನಡ ನುಡಿಯ, ತೊರೆಯಬೇಡವೋ ನೀ ಕನ್ನಡ ನಾಡ, ಮರೆಯಬೇಡವೋ ನೀ ಕನ್ನಡ ನುಡಿಯ, ತೊರೆಯಬೇಡವೋ ನೀ ಕನ್ನಡ ನಾಡ. ಅಳಿಸಿ ಹೋಗುತ್ತಿರುವ ಭಾಷೆ ಕನ್ನಡ ಉಳಿಸು, ಕನ್ನಡಾಂಬೆ ಸುರಿಸುತ್ತಿರುವ ಕಣ್ಣೀರೊರೆಸು. ಅಳಿಸಿ ಹೋಗುತ್ತಿರುವ ಭಾಷೆ ಕನ್ನಡ ಉಳಿಸು, ಕನ್ನಡಾಂಬೆ ಸುರಿಸುತ್ತಿರುವ ಕಣ್ಣೀರೊರೆಸು. ಮರೆಯಬೇಡವೋ ನೀ ಕನ್ನಡ ನುಡಿಯ, ತೊರೆಯಬೇಡವೋ ನೀ ಕನ್ನಡ ನಾಡ. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಗು ಕನ್ನಡಿಗ, ಎಚ್ಚರಗು ಕನ್ನಡಿಗ. ತಮಿಳುನಾಡಿನಲ್ಲಿಹುದು ತಮಿಳು ಭಾಷೆಯು, ಮಹಾರಾಷ್ಟ್ರದಲ್ಲಿಹುದು ಮರಾಠ
ಮರಾಠಿಯೋ, ಕೇರಳದಲ್ಲಿ ಮಾತೃಭಾಷೆ ಮಲಯಾಳವೋ, ಅವರವರ ನಾಡಿನಲ್ಲಿ ಅವರ ಭಾಷೆಯೋ. ನಮ್ಮ ನಾಡಲಿ ಏಕೆ ಇಂತಹ ಹಲವು ಭಾಷೆಯೋ, ಹಲವು ಭಾಷೆಯೋ. ನಮ್ಮ ನಾಡಲಿ ಏಕೆ ಇಂತಹ ಹಲವು ಭಾಷೆಯೋ, ಹಲವು ಭಾಷೆಯೋ. ಎಚ್ಚರಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಗು ಕನ್ನಡಿಗ, ಎಚ್ಚರಗು ಕನ್ನಡಿಗ, ಎಚ್ಚರಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ. ನಮ್ಮಲ್ಲಿ ಯಾಕೆ ಹಲವು ಭಾಷೆಯೋ? ಅದಕ್ಕೆ ಉತ್ತರ ನಾನು ಹೇಳ. ನಮ್ದು ವಿಶಾಲ ಹೃದಯ, ಎಲ್ಲದನ್ನು ಬಗದ್ ಹಾಕೊಂಡ್ಬಿಡ್ತೀವಿ ಒಳಗೆ. ನಮ್ದು ನಾವು ಉಗ್ದಾಕ್ಬಿಡ್ತೀವಿ. ಆಮೇಲೆ ನೋಡಿ, ನಾನು ಹೇಳೋದು ಉದಾಹರಣೆಗೆ ಹೇಳೋದು ಕನ್ನಡ ಸಿನಿಮಾ ನೋಡ್ರಿ ಅಂತ ಹೇಳ್ತೀವಿ ನಾವು. ಸ್ಟೇಟಸ್ನ ಯಾಕಪ್ಪ ತೆಲುಗಲ್ಲಿ ಹಾಕಿದ್ಯಾ, ತಮಿಳಲ್ಲಿ ಹಾಕಿದ್ಯಾ? ಕನ್ನಡ ಅಭಿಮಾನ ಮನ್ಸಲ್ಲಿರಬೇಕು, ತೆಲುಗು ಸ್ಟೇಟಸಲ್ಲಿ ಇರಬೇಕು. ಮನ್ಸಲ್ಲದು ಕೊಳತೋಗ್ಬಿಡ್ಲಿ. ಆದರೆ ನೋಡೋರಿಗೆ ಬಾಯಿಗೆ ಬರೋದು ತೆಲುಗು ಹಾಡುಗಳು, ತೆಲುಗು ಸ್ಟೇಟಸ್ಗಳು, ತಮಿಳ್ ಸ್ಟೇಟಸ್ಗಳು. ಸೊ ಇದು ಬದಲಾಗಬೇಕು. ಎಕ್ಕಡ ಅಂತಾರೆ, ತಮಿಳ್ನಾಡಿಗೆ ಹೋದ್ರೆ ಕನ್ನಡ ಅಂದ್ರೆ ಎನ್ನಡ ಅಂತಾರೆ. ಕನ್ನಡ ಎಕ್ಕಡ ಎಲ್ಲ ಬಾರ್ಡ್ರಿಂದ ಆಚೆ, ಕನ್ನಡ ಮಾತ್ರ ತೆಲುಗು ಕನ್ನಡ. ಏನ್ ಮೇಡಮ್ ಹಾಡು ಹೇಳ್ತೀರಾ? ಹೌದು, ಕನ್ನಡ ಹಾಡು ಯಾವ ಹಾಡು? ಹಂಗಂತ ಈ ಹಾಡು ರಚನೆ ಯಾರು? ಅಲ್ಲ ಒಂದ್ ನಿಮಿಷ, ಈ ಹಾಡಿದ ರಚನೆ ಯಾರು? ರಚನೆ ಅಲ್ಲ, ಇದು ನಮ್ಮ ಒಂದು ಜನಪದ ರಚನೆ. ಒಂದು ಕ್ಯಾಂಪ್ ಹೋಗಿದ್ದು, ಬಹಳ ಅದ್ಭುತವಾಗಿದೆ. ಕುವೆಂಪುರವರು. ಅನಿಕೇತನನ ಏನ್ ಮೇಡಮ್? ನಾವು ಕನ್ನಡ ಹಾಡು ಹಾಡು. ನಿಮ್ಮ ಹೆಸರೇನು ಮೇಡಮ್? ಸುಶೀಲಾ ಅಂತ. ಸುಶೀಲ ಅವ್ರು, ನಿಮ್ಮ ಹೆಸರೇನು ಮೇಡಮ್? ಮಮತಾ ಅಂತ, ಚಿಕ್ಕಬಳ್ಳಾಪುರ. ನಾನು ಮಾತಾಡಿಸ್ತೀನಿ. ನಾನು ಏಕಾಏಕಿ ಹಾಡು ಹೇಳಿ ಅಂತ ಬಿಟ್ಬಿಡ್ಲಾ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಹಾಡು ಹೇಳಕ್ ಚಾನ್ಸು, ಆಯ್ತಾ? ಯಾವ್ರು? ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ. ನಿಮ್ಗೇನಿನ್ಕ ಇಲ್ಲಿ ಬಂದಿದ್ದು? ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ. ಯಾಕೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದು? ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಸರ್. ಅಭಿಮಾನ ಜಾಸ್ತಿ. ನಿಮ್ಮ ಹೆಸರೇನು? ಮಮತಾ. ಮಮತಾ ಅವ್ರೆ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ? ಯಾರು ಹೇಳಂಗಿಲ್ಲ. 59. 49. 49. ಅವ್ರ ಟೀಚರ್ ಅವ್ರು ಹೇಳಿದ್ದೆ ಕರೆಕ್ಟ್. 40. ಟೀಚರ್ ಒಮ್ಮೊಮ್ಮೆ ತಪ್ಪಾಗ್ಬೋದು. 59 ನನಗೆ ಗೊತ್ತಿರೋ ಅಷ್ಟು. ನಿಮಗೆ ಗೊತ್ತಿರೋ 59. ಹೇಳಿ ಯಾವ್ದು? ಇವತ್ತು ಅದೇನಾರಾಗ್ಲಿ 59 ಲೆಕ್ಕ ಹಾಕ್ಬೇಕು ನಾನು ಇವತ್ತು. ಬಿಡಿ ಸರ್, 49 ಅಕ್ಷರಗಳು. ಸ್ವರಗಳೆಷ್ಟು? ಟೀಚರ ನೀವು? ಬುಡಿ ಮತ್ತೆ ಇನ್ನೇನು ಕೇಳಂಗೇ ಇಲ್ಲ. ಅದಕ್ಕೆ ನಂಗೆ ಗೊತ್ತಿತ್ತು ನೀವು ಅನಿಕೇತನ ಅಂತ ಬಂದಾಗಲೇ ಗೊತ್ತಾಯ್ತು ನೀವು ಹೇಳ್ತೀರಾ ಅಂತ. ನೀವು ಕೇಳಿ. ಕನ್ನಡದ ಮೊದಲ ಕೃತಿ? ಕವಿರಾಜ ಮಾರ್ಗ. ಗದ್ಯ? ಒಟ್ಟಾರಾಧನೆ. ಮೊದಲ ಕವಿ? ಇದು ಕುವೆಂಪು. ಆದಿಕವಿ? ಕುವೆಂಪು. ಪಂಪ. ಹಾಡಿ ಹಾಡಿ. ಹಾಡು ಹೇಳಿದರೆ ಕನ್ನಡ ನಾಡ. ಮೈಕ್ ಆನ್ ಮಾಡಿದ್ದೀರಾ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ಅಲೆದಾಡಿಸುವ ಬಂಡಿ. ಕನ್ನಡ ಮಾತಾಡದಿರೋರಿಗೆ ಏನ್ ಹೇಳ್ತೀರಾ ಸರ್? ಕನ್ನಡ ನಮ್ಮ ಉಸಿರು ಇದ್ದ ಹಾಗೆ. ಈ ನೆಲದ ಅನ್ನ, ಈ ನೆಲದ ಗಾಳಿ, ನೀರನ್ನು ಕುಡಿದವರು ಕನ್ನಡವನ್ನು ಪ್ರೀತಿಸಬೇಕು, ಕನ್ನಡವನ್ನು ಅಭಿಮಾನದಿಂದ ಅಪ್ಕೋಬೇಕು. ಇಲ್ಲ ಅಂದರೆ ಅವರು ಈ ಒಂದು ಕರ್ನಾಟಕದಲ್ಲಿ ಇರೋದಕ್ಕೂ ಕೂಡ ಅವರಿಗೆ ಒಂದು ಸ್ಥಾನ ಇಲ್ಲ, ಅವರಿಗೆ ಒಂದು ಜವಾಬ್ದಾರಿ ಇಲ್ಲ ಅಂತ ಹೇಳಿ. ಗಾಂಚಳಿ ಬಿಡಿ, ಕನ್ನಡ ಮಾತಾಡಿ. ಗಾಂಚಳಿ ಬಿಡಿ, ಕನ್ನಡ ಮಾತಾಡಿ. ಗಾಂಚಳಿ ಬಿಡಿ, ಕನ್ನಡ ಮಾತಾಡಿ. ನಾನು ನಿಮಗೆ ಹೇಳಿದ್ದಲ್ಲ ಗಾಂಚಳಿ ಬಿಡಿ ಅಂತ. ಗಾಂಚಳಿ ಬಿಡಿ, ಕನ್ನಡ ಮಾತಾಡದೇ ಇರೋ. ಗಾಂಚಳಿ ಬಿಡಿ, ಕನ್ನಡ ಮಾತಾಡಿ. ಏನ್ ಸರ್? ಕನ್ನಡ ಮಾತಾಡಿ. ಎಲ್ಲಿಂದ ಬಂದ್ರಿ? ಮಂಡ್ಯನೇ. ಮಂಡ್ಯನ? ಯಾವ್ರು? ಮಳವಳ್ಳಿ. ಓ, ಮಳವಳ್ಳಿ ತಾವು. ಊಟ ಮಾಡಿದ್ರಾ? ನಿಮ್ಮ ಹೆಸರು? ವಿಜಯಕುಮಾರ್ ಗೌರೆ. ವಿಜಯಕುಮಾರ್ ಗೌರೆ. ಯಾಕೆ ಬಂದ್ರಿ ಮಂಡ್ಯಗೆ? ಸರ್, ಕನ್ನಡ ನುಡಿ ಸಲುವಾಗಿ. ಕನ್ನಡ ನುಡಿ ನನ್ನ ಹೃದಯದ ಮಾತಿದೆ, ಮಾತೃಭಾಷೆ ಇದೆ. ನನ್ನ ತಾಯಿ ತಂದೆಯ ನಂತರ ನುಡಿ ಭಾಷೆನೇ ನನ್ನ ತಾಯಿ. ಕನ್ನಡ ನನ್ನ ಹೃದಯ ಭಾಷೆ ಸರ್. ಹೌದು, ಹೃದಯ ಭಾಷೆ, ಬದುಕಿನ ಭಾಷೆ, ಅನ್ನ ಭಾಷೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕನ್ನಡ ಮಾತಾಡೋದಕ್ಕೆ ನಾಚ್ಕೊಳ್ತಾ ಇದಾರೆ ಅನ್ನೋದಕ್ಕಿಂತ ಗಾಂಚಳಿ ಜಾಸ್ತಿ ಆಗಿದೆ. ಆ ಗಾಂಚಳಿ ಆಗಿರುವಂಥ ಜನರು ಅದು ಕನ್ನಡಕ್ಕೆ ದ್ರೋಹ ಬಗೆದವರು ಮತ್ತು ಕನ್ನಡ ನಾಡಿನಲ್ಲಿ ಅವರ ಒಂದು ಅಸ್ತಿತ್ವ ಇಲ್ಲ ಅಂತ ಅನಿಸ್ತದೆ.
ಕರ್ನಾಟಕದಲ್ಲಿ ಇರಬೇಕಾದ್ರೆ ಕನ್ನಡ ಮಾತಾಡಬೇಕು, ಕನ್ನಡ ಉಸಿರಾಗಿರ್ಬೇಕು, ಕನ್ನಡ ಹೃದಯ ಭಾಷೆ ಆಗಿರಬೇಕು, ಅನ್ನದ ಭಾಷೆ ಆಗಿರಬೇಕು, ಅನ್ನದ ಭಾಷೆ ಇದ್ದೇ